ಕೂದಲು ಆರೈಕೆಗೆ ಮೊಟ್ಟೆ ಮತ್ತು ಜೇನುತುಪ್ಪ ಯೂಸ್ ಆಗುತ್ತಾ? ಕೂದಲು ಉದ್ದ ಆಗಲಿಕ್ಕೆ ಜೇನುತುಪ್ಪ ಮತ್ತು ಎಗ್ ಯಾವ ರೀತಿಯಾಗಿ ಸಹಾಯ ಮಾಡುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟೆ ಮತ್ತು ಜೇನುತುಪ್ಪ ನಮ್ಮ ಕೂದಲು ಆರೈಕೆಗೆ, ನಮ್ಮ ಸ್ಕಿನ್ನ ಆರೈಕೆಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಅಂತ ಹೇಳ್ಬಹುದು. ಸ್ಕಿನ್ನ ತುಂಬ ಚೆನ್ನಾಗಿ ಇಡಲಿಕ್ಕೆ ಈ ಮೊಟ್ಟೆ ಜೇನುತುಪ್ಪ ಎರಡೂ ಯೂಸ್ ಆಗುತ್ತೆ. ಸ್ಕಿನ್ಗೇನೋ ಓಕೆ, ಬಟ್ ಹೇರ್ಗೆ ಯಾವ ರೀತಿಯೆಲ್ಲ ಯೂಸ್ ಆಗುತ್ತೆ ಜೇನುತುಪ್ಪ ಮೊಟ್ಟೆ ಮಾಸ್ಕ್ ಅಂತ ತಿಳಿಸ್ತಾ ಹೋಗ್ತೀನಿ, ನೀವು ತಿಳಿದುಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ. ಮೊಟ್ಟೆ ಮತ್ತು ಜೇನುತುಪ್ಪ ನಮ್ಮ ಕೂದಲಿಗೆ ಯಾವ ರೀತಿಯೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊಟ್ಟೆ ಮತ್ತು ಜೇನುತುಪ್ಪ ನಮ್ಮ ಕೂದಲನ್ನು ಚೆನ್ನಾಗಿ ಮಾಯಿಶ್ಚರೈಸ್ ಮಾಡಲು ತುಂಬ ಅಂದರೆ ತುಂಬ ಸಹಾಯವನ್ನು ಮಾಡುತ್ತವೆ. ಮತ್ತು ಕೂದಲಿಗೆ ಪೋಷಣೆಯನ್ನು ನೀಡಲು ಸಹ ಇವೆರಡೂ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಇದು ಪ್ರೋಟೀನ್ ನಮ್ಮ ತಲೆ ಕೂದಲು ಬೆಳೆಯೋದಿಕ್ಕೆ ಬೇಕಾಗಿರುವ ಪ್ರೋಟೀನನ್ನು ಒದಗಿಸಲು ತುಂಬ ಅಂದರೆ ತುಂಬ ಸಹಾಯವನ್ನು ಮಾಡುತ್ತೆ. ಅತಿಯಾದ ನಮ್ಮ ತಲೆಯಲ್ಲಿ ಹೊಟ್ಟಿದ್ರೆ ಅದನ್ನು ತೆಗೆದು ಹಾಕಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಕೂದಲು ಉದುರುತ್ತಾ ಇದ್ರೆ ಉದುರುವ ಕೂದಲನ್ನು ಸರಿಪಡಿಸಲು ಕೂಡ ಇದು ಸಹಾಯವನ್ನು ಮಾಡುತ್ತೆ. ಮತ್ತು ಚರ್ಮ ಮತ್ತು ಕೂದಲಿಗೆ ಇದು ತುಂಬ ಅಂದರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಎಗ್ ಮತ್ತು ಹನಿಯಲ್ಲಿ ತುಂಬ ಅಂದರೆ ತುಂಬ ಎಫೆಕ್ಟಿವ್ ನ್ಯೂಟ್ರಿಯೆಂಟ್ಗಳಿವೆ ಮತ್ತು ಇದು ಅಫೋರ್ಡಬಲ್ ಕೂಡ ಅಂತ ಹೇಳ್ಬೋದು. ಈಸಿಯಾಗಿ ನಾವು ಹೇರ್ ಮಾಸ್ಕ್ನ ಹಾಕ್ಬಿಟ್ಟು ಚೆನ್ನಾಗಿ ಯೂಸ್ ಮಾಡಬಹುದು. ಇದರಿಂದ ನಮ್ಮ ಕೂದಲು ಹೆಲ್ದಿಯಾಗಿ ಸಾಫ್ಟ್ ಆಗಿ ಚೆನ್ನಾಗಿ ಆಗಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬಹುದು. ಹೇರ್ ಫಾಲ್ನ ತುಂಬ ಅಂದರೆ ತುಂಬ ಕಮ್ಮಿ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಹೇರ್ನ ಪ್ರಮೋಟ್ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಮತ್ತು ಕೂದಲನ್ನು ನರಿಶ್ ಮಾಡಲಿಕ್ಕೆ, ಮತ್ತು ಇದು ಇನ್ಫೆಕ್ಷನ್ ಆಗಿರುತ್ತಲ್ವಾ, ಇನ್ಫೆಕ್ಷನ್ ಜೊತೆನೂ ಫೈಟ್ ಮಾಡಿ ನಮ್ಮ ಕೂದಲು ಚೆನ್ನಾಗಿ ಸಮೃದ್ಧಿಯಾಗಿ ಚೆನ್ನಾಗಿ ಬೆಳಿಲಿಕ್ಕೂ ಕೂಡ ಈ ಎಗ್ ಮತ್ತು ಹನಿ ಮಾಸ್ಕ್ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಹುದು. ಕೂದಲು ಶೈನಿಯಾಗಿ ಸಿಲ್ಕಿಯಾಗಿ ಕಾಣಲಿಕ್ಕೂ ಕೂಡ ಈ ಎಗ್ ಹೇರ್ ಮಾಸ್ಕ್ ತುಂಬ ಅಂದರೆ ತುಂಬ ಸಹಾಯವನ್ನ ಮಾಡುತ್ತೆ. ಈ ಎಗ್ ಹೇರ್ ಮಾಸ್ಕ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ ವಿಡಿಯೋನ. ಮೊದಲನೇದಾಗಿ ಬೇಕಾಗಿರೋದು ಒಂದು ಮೊಟ್ಟೆ ಯೂಸಸ್ ಎಷ್ಟೊಂದಿದೆ ಅಂತ ಅವಾಗಲೇ ನಾನು ತಿಳಿಸ್ಕೊಟ್ಬಿಟ್ಟಿದ್ದೀನಿ. ಇದು ನಮ್ಮ ಕೂದಲನ್ನ ಬೆಳಿಲಿಕ್ಕೆ, ಹೇರ್ನ ಪ್ರಮೋಟ್ ಮಾಡಲಿಕ್ಕೆ, ಹೇರ್ ಫಾಲ್ನ ಆದಷ್ಟು ಕಮ್ಮಿ ಮಾಡಲಿಕ್ಕೆ, ಹೇರ್ ಗ್ರೋತ್ನ ಇಂಪ್ರೂವ್ ಮಾಡಲಿಕ್ಕೆ, ಮತ್ತು ಇದು ಇನ್ಫೆಕ್ಷನ್ ಜೊತೆ ಫೈಟ್ ಮಾಡುತ್ತೆ ಅಂತಾನೂ ಕೂಡ ಹೇಳಿದೆ. ನಮ್ಮ ಕೂದಲು ಸಿಲ್ಕಿ ಆಗಲಿಕ್ಕೆ, ಶೈನಿ ಆಗಲಿಕ್ಕೆ ಈ ಮೊಟ್ಟೆ ತುಂಬ ಅಂದರೆ ತುಂಬ ಸಹಾಯವನ್ನು ಮಾಡುತ್ತದೆ. ಮತ್ತು ಎರಡನೇದಾಗಿ ಬೇಕಾಗಿರೋದು ಹನಿ 1 ಟೇಬಲ್ ಸ್ಪೂನ್ ಹನಿ ಇದ್ರೆ ಸಾಕು, 1 ಮೊಟ್ಟೆ ಇದ್ರೆ ಸಾಕು, ನೀವು ಹೇರ್ ಮಾಸ್ಕ್ನ ಈಸಿಯಾಗಿ ರೆಡಿ ಮಾಡ್ಕೋಬಹುದು. ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ 30ರಿಂದ 40 ನಿಮಿಷಗಳ ಕಾಲ ಚೆನ್ನಾಗಿ ನೀವು ಹೆಡ್ಗೆ ಮಸಾಜ್ ಮಾಡ್ಕೊಳ್ಳಿ. ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು 30ರಿಂದ 40 ನಿಮಿಷಗಳ ಕಾಲ ಬಿಟ್ಟು ನೀವು ಇದನ್ನು ಮೈಲ್ಡ್ ಆಗಿರೋ ಶಾಂಪೂ ಅಲ್ಲಿ ಹೇರ್ ವಾಶ್ನ ಮಾಡ್ಕೊಳ್ಳಿ. ನಿಮಗೆ ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಎಗ್ ಮತ್ತು ಹನಿ ಮಾಸ್ಕ್ ತುಂಬ ಅಂದರೆ ತುಂಬ ಒಳ್ಳೆಯದು. ನಮ್ಮ ಹೇರ್ಗೆ ತುಂಬ ಅಂದರೆ ತುಂಬ ಉಪಯೋಗನೂ ಇದೆ. ಇದು ತುಂಬ ಅಂದರೆ ತುಂಬ ಈಸಿಯಾಗಿ ನೀವು ರೆಡಿ ಮಾಡ್ಕೋಬಹುದು. ನಮ್ಮ ಸ್ಕಿನ್ಗೂ ಒಳ್ಳೆಯದು, ನಮ್ಮ ಹೇರ್ಗೂ ಒಳ್ಳೆಯದು. ಹೇರ್ ಗ್ರೋತ್ನ ತುಂಬ ಅಂದರೆ ತುಂಬ ಇಂಪ್ರೂವ್ ಮಾಡುತ್ತೆ. ಯಾವುದೇ ಅಡ್ಡ ಪರಿಣಾಮವನ್ನು ಬೀರೋದಿಲ್ಲ. ಇದು ನ್ಯಾಚುರಲ್ ಆಗಿ ನಾವು ರೆಡಿ ಮಾಡ್ಕೋಬಹುದು, ಈಸಿಯಾಗಿ ಯೂಸ್ ಮಾಡಬಹುದು. ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ, ಯೂಸ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮಗೆ ಯಾವ ರೀತಿಯಾದ ವಿಡಿಯೋಗಳು ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಬಹುದು. ನಾನು ಏನಾದರೂ ತಪ್ಪನ್ನು ಮಾಡಿದರೂ ಸಹ ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಟ್ಟು ತಿಳಿಸ್ಬಹುದು ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.